ಎಲ್ಲರಿಗೂ ನನ್ನ ನಮಸ್ಕಾರಗಳು. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LB ಆಧಾರಿತ ಘಟಕವಾರು ಕಿರು ಪರೀಕ್ಷೆ ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರು ತಾಲೂಕು ಮತ್ತು ಜಿಲ್ಲೆ. ಅಧ್ಯಾಯ 2 ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅನ್ನುವಂತ ಒಂದು ಅಧ್ಯಾಯವನ್ನ ಎರಡನೇ ಅಧ್ಯಾಯ. ಈಗಾಗಲೇ ಒಂದನೇ ಅಧ್ಯಾಯದ ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ ಮತ್ತು ಅದರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ. ಅಧ್ಯಾಯ 2 ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ವಿಷಯ ಗಣಿತ, ತರಗತಿ 8ನೇ. ಅಂಕಗಳು ಎಷ್ಟಂದ್ರೆ 25 ಅಂಕಗಳಿಗಾಗಿ. ಇಲ್ಲಿ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು: ಸುಲಭ 30%, ಸಾಧಾರಣ 50%, ಕಠಿಣ 20%. ಸುಲಭಕ್ಕಾಗಿ ತೆಗೆದುಕೊಂಡಿರುವ ಅಂಕಗಳು ಪ್ರಶ್ನೆ ಪತ್ರಿಕೆಯಲ್ಲಿ 8, ಸಾಧಾರಣಕ್ಕಾಗಿ ತೆಗೆದುಕೊಂಡಿರುವ ಅಂಕಗಳು 12 ಅಂಕಗಳು, ಕಠಿಣ ಅಂಕಗಳು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳು ಎಷ್ಟಂದ್ರೆ 5 ಅಂಕಗಳು ಪ್ರಶ್ನೆ ಪತ್ರಿಕೆಯಲ್ಲಿ. ಇದರಲ್ಲಿ 1 ಮಾರ್ಕ್ಸಿನ ಸುಲಭದಲ್ಲಿ 1 ಮಾರ್ಕ್ಸಿಂದು 3 ಪ್ರಶ್ನೆ ಇವೆ, 2 ಮಾರ್ಕ್ಸಿಂದ 1 ಕ್ವಶನ್ ಇದೆ 2 ಅಂಕ, 3 ಮಾರ್ಕ್ಸಿಂದ 1 ಅಂಕ ಇದೆ, ಒಟ್ಟು ಅಂಕಗಳು 8. ಇನ್ನು ಅದೇ ರೀತಿ ಸಾಧಾರಣಕ್ಕಾಗಿ 1 ಅಂಕದ 3 ಪ್ರಶ್ನೆಗಳಿವೆ, 2 ಅಂಕದ 2 ಪ್ರಶ್ನೆಗಳಿಂದ 4 ಅಂಕ, 3 ಅಂಕದ 2 ಪ್ರಶ್ನೆಗಳಿಂದ 6, ಇಲ್ಲಿ 13 ಆಗ್ತಾ ಇದೆ. ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ ಇಲ್ಲಿ ಚೇಂಜ್. ಇಲ್ಲಿ 13 ಆಗಬೇಕು, ಇಲ್ಲಿ 4 ಆಗ್ಬೇಕು ಅಷ್ಟೇ. ಆ ಪ್ರಕಾರ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ, ಹಾಗೆ ಸರಿಪಡಿಸ್ಕೊಳ್ಳಲ್ಲ. ಇನ್ನು ಇಲ್ಲಿ ಕಠಿಣದಲ್ಲಿ 4 ಅಂಕದ 1 ಪ್ರಶ್ನೆ, ಒಟ್ಟು ಅಂಕಗಳು 4. ಈಗ ಅದೇ ರೀತಿಯಾದಂತ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ LB ಆಧಾರಿತ ಘಟಕವಾರು ಕಿರು ಪರೀಕ್ಷೆ ತರಗತಿ 8ನೇ. ವಿಷಯ ಗಣಿತ, ಅಧ್ಯಾಯ 1 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಪ್ರಶ್ನೆ 1ರಿಂದ ಪ್ರಾರಂಭಿಸೋಣ. ಇಲ್ಲಿ 4 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ 1 ಅಂಕ. ಬಹು ಆಯ್ಕೆ ಪ್ರಶ್ನೆಗಳು. ಇಲ್ಲಿ ಸುಲಭಕ್ಕೆ 3 ಇವೆ, ಸಾಧಾರಣಕ್ಕೆ 1. ಮುಂದೆ ಅವುಗಳನ್ನು ಗುರುತಿಸಲಾಗಿದೆ: ಸುಲಭ ಪ್ರಶ್ನೆ, ಸುಲಭ ಪ್ರಶ್ನೆ, ಸುಲಭ ಪ್ರಶ್ನೆ. ಇದು ಸಾಧಾರಣಕ್ಕೆ ಇರುವ ಪ್ರಶ್ನೆ. ಒಂದನೇದು 3m + 4 = 10. ಈ ಸಮೀಕರಣದಲ್ಲಿ ಚರಾಕ್ಷರವು 3, 4, m, 10. ಎರಡನೇ ಪ್ರಶ್ನೆ: ಒಂದು ರೇಖಾತ್ಮಕ ಸಮೀಕರಣದಲ್ಲಿರುವ ಚರಾಕ್ಷರದ ಅತಿ ಹೆಚ್ಚಿನ ಘಾತ 0, 1, 2, 3. ಮೂರನೇ ಪ್ರಶ್ನೆ: ಈ ಕೆಳಗಿನ ಸಮೀಕರಣದಲ್ಲಿ ಯಾವುದು ರೇಖಾತ್ಮಕ ಸಮೀಕರಣವಲ್ಲ? x - 1 = 0, m + 7 = 0, 4x = 1/x, 2x + 5 = 1. ನಾಲ್ಕನೇ: ಒಂದು ಆಯತಾಕಾರದ ಈಜುಕೊಳದ ಸುತ್ತಳತೆ 22 ಮೀಟರ್, ಉದ್ದ 6 ಮೀಟರ್ ಆದರೆ ಅದರ ಅಗಲದ ಅಳತೆ ಎಷ್ಟು ಅಂದ್ರೆ 6 ಮೀಟರ್, 5 ಮೀಟರ್, 10 ಮೀಟರ್ ಮತ್ತು 12 ಮೀಟರ್. ಇನ್ನು ಪ್ರಶ್ನೆ 2, ಇಲ್ಲೂ ಕೂಡ 1 ಅಂಕದ 4 ಪ್ರಶ್ನೆಗಳು, ಒಟ್ಟು 4 ಅಂಕಗಳು ಇರ್ತವೆ. 5ನೇ ಪ್ರಶ್ನೆ: ಸಮೀಕರಣ ಎಂದರೇನು? 6ನೇ ಪ್ರಶ್ನೆ: ರೇಖಾತ್ಮಕ ಸಮೀಕರಣವನ್ನು ವ್ಯಾಖ್ಯಾನಿಸಿ. ಇದು ಸುಲಭಕ್ಕೆ ಇರುವ ಪ್ರಶ್ನೆ, ಇದು ಸುಲಭಕ್ಕೆ ಇರುವ ಪ್ರಶ್ನೆ, ಇದು ಸುಲಭಕ್ಕೆ ಇರುವ ಪ್ರಶ್ನೆ, ಇದು ಸಾಧಾರಣಕ್ಕೆ ಇರುವ ಪ್ರಶ್ನೆ. ಇನ್ನು 7ನೇ ಪ್ರಶ್ನೆ: 3x = 2x + 18. ಈ ಸಮೀಕರಣದ ಬಲಭಾಗದಲ್ಲಿರುವ ಪದೋಕ್ತಿಯನ್ನ ಬರೆಯಿರಿ. 8ನೇ ಪ್ರಶ್ನೆ: y + y². ಇದು ರೇಖಾತ್ಮಕ ಸಮೀಕರಣವಲ್ಲ, ಕಾರಣ ಕೊಡಿ. ಸಾಧಾರಣಕ್ಕೆ ಇರುವಂತ ಪ್ರಶ್ನೆ. ಇನ್ನು ಪ್ರಶ್ನೆ ಸಂಖ್ಯೆ 3, ಕೆಳಗಿನ ಪ್ರಶ್ನೆಗಳ ಉತ್ತರಿಸಲು 2 ಅಂಕದ 3 ಪ್ರಶ್ನೆಗಳಿವೆ, ಒಟ್ಟು ಅಂಕಗಳು ಎಷ್ಟಿಲ್ಲಿ 6. 9ನೇ ಪ್ರಶ್ನೆ ನೋಡಿ: ಬಿಡಿಸಿ 5x = 3x + 6. ಇದು ಸುಲಭಕ್ಕಾಗಿರುವ ಪ್ರಶ್ನೆ. 10ನೇದು ಬಿಡಿಸಿ 3n - 5n = 8/3. ಇದು ಸಾಧಾರಣಕ್ಕೆ ಇರುವ ಪ್ರಶ್ನೆ. 11ನೇದು ಬಿಡಿಸಿ 15/4 - 7x = 9. ಇದು ಕೂಡ ಸಾಧಾರಣಕ್ಕೆ ಇರುವ ಪ್ರಶ್ನೆ. ಇನ್ನು ಪ್ರಶ್ನೆ ಸಂಖ್ಯೆ 4, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 3 ಅಂಕದ 2 ಪ್ರಶ್ನೆಗಳು, ಒಟ್ಟು ಅಂಕಗಳಿಲ್ಲಿ 6 ಅಂಕಗಳು. ಇನ್ನು ಇವೆರಡು ಪ್ರಶ್ನೆಗಳು ಸಾಧಾರಣಕ್ಕೆ ಇರುವಂತ ಪ್ರಶ್ನೆಗಳು, ಸುಲಭ ಅಲ್ಲ, ಸಾಧಾರಣ. 12, 2 ಸಂಖ್ಯೆಗಳ ಮೊತ್ತ 95 ಆಗಿದೆ. ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ 15 ಹೆಚ್ಚಾಗಿದ್ರೆ ಆ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತ. ಇನ್ನು 13ನೇ ಪ್ರಶ್ನೆ: 2 ಅನುಕ್ರಮ ಸಂಖ್ಯೆಗಳ ಮೊತ್ತವು 51 ಆಗಿದೆ. ರೇಖಾತ್ಮಕ ಸಮೀಕರಣದ ರೂಪದಲ್ಲಿ ಬರೆದು ಸಮೀಕರಣದಲ್ಲಿರುವ ಆ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಇನ್ನು 5ನೇ ಪ್ರಶ್ನೆ: ಕೆಳಗಿನ ಪ್ರಶ್ನೆಗೆ ಉತ್ತರಿಸಿರಿ. 4 ಅಂಕದ 1 ಪ್ರಶ್ನೆ, ಒಟ್ಟು 4 ಅಂಕಗಳು. 14ನೇದು: ಮಗನ ವಯಸ್ಸು ಅವನ ತಂದೆಯ ವಯಸ್ಸಿನ 3ನೇ 1 ಭಾಗ ಆಗಿದೆ. ತಂದೆಯ ವಯಸ್ಸು 48 ವರ್ಷ ಆಗಿದ್ದು ಮಗನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ. ಹಾಗೆಯೇ ಅವನ ತಂಗಿಯು ಇವನಿಗಿಂತ 2 ವರ್ಷ ಚಿಕ್ಕವಳಾಗಿದ್ದರೆ ಅವಳ ವಯಸ್ಸನ್ನು ಕೂಡ ಕಂಡುಹಿಡಿಯಿರಿ ಅಂತ. ಇದು ಕಠಿಣಕ್ಕೆ ಇರುವಂತಹ ಪ್ರಶ್ನೆ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ 6ರಿಂದ 10ನೇ ತರಗತಿಯವರೆಗೆ ಬರುವಂತ ಎಲ್ಲ LBಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳು, FA1 ಮಾಡಲ್ ಕ್ವಶನ್ ಪೇಪರ್, SA ಪೇಪರ್ ಎಲ್ಲ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.